ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ತುಂಬ ದಿನಗಳಾದಮೇಲೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗೂ ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕಂತ ಇಷ್ಟ. ಸ್ವಲ್ಪ ಬ್ಯುಸಿ ಕೂಡ ಇದ್ದೆ. ನನ್ನ ಮಗಳು 10th ಅಲ್ವಾ, ಎಕ್ಸಾಮ್ಸ್ ಎಲ್ಲ ನಡೀತಾ ಇತ್ತು. ಹಾಗೆ ನಾನು ಬೇರೆ ಬೇರೆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ ಫ್ರೆಂಡ್ಸ್. ನಾನು ಇವತ್ತು ಅಪರೂಪಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ, ನಾನು ಮಾಡ್ತಾ ಇರೋ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ನನ್ನ ವಿಡಿಯೋ ಯಾರೂ ನೋಡ್ತಾ ಇಲ್ಲ, ಹಾಗೆ ಲೈಕ್ ಮಾಡ್ತಿಲ್ಲ. ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತಲೂ ಗೊತ್ತಾಗುತ್ತೆ. ಸೊ ನಾನು ವೀಡಿಯೋಸ್ನ ಮಾಡ್ಬೋದು. ಅದಕ್ಕೋಸ್ಕರ ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ. ಹಾಗೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಣ ಅಂತಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವೆಲ್ಲ ಒಂದು ಲೈಕ್ ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಸ್ಯಾರೀಸ್ದು ಬ್ಲೌಸ್ಗಳ ಡಿಸೈನ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನಾನು ಯಾವ ರೀತಿ ಪ್ಯಾಟ್ರನ್ನ ಇಡಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಔಟ್ಫಿಟ್ನ ನೋಡ್ಕೊಂಡು ಬರೋಣ ಬನ್ನಿ. ನಾನು ಈ ರೀತಿ ಸ್ಕೈ ಬ್ಲೂ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ಮೆಗಾ ಸ್ಲೀವ್ಸು ಬ್ಲೌಸು, ಕಾಟನ್ ಸ್ಯಾರಿ ಇದು. ಸೊ ನಾನು ಔಟ್ಫಿಟ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಲ್ಲ, ಅದು ಯಾವ ರೀತಿ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೂ ಇದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಷ್ಟೋ ಜನ ಲೇಡೀಸು ನನ್ನ ಚಾನಲ್ನ ನೋಡ್ತಾ ಇರ್ತೀರ. ಸೊ ನಿಮಗೊಂದು ಹೆಲ್ಪ್ ಆಗ್ಬೋದು ಅಂತ ನಾನು ನನ್ನ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಒಂದೊಂದೇ ಬ್ಲೌಸ್ನ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಇವಾಗ ಒಂದೊಂದೇ ಬ್ಲೌಸ್ ಡಿಸೈನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಈ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಇದು ಮಸ್ಟರ್ಡ್ ಕಲರ್ ಬ್ಲೌಸು. ನೋಡಿ, ಈ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದು ಓವಲ್ ಶೇಪ್ ಇಡ್ಸ್ಬಿಟ್ಟು ಅದಕ್ಕೆ ಟೈಯಿಂಗ್ ಇಡ್ಸಿದ್ದೀನಿ. ಹಾಗೆ ಸ್ಲೀವ್ಸು ಈ ರೀತಿ ಮೇಲ್ಗಡೆ ಮಾತ್ರ ಪಫ್ ಇಡ್ಸ್ಬಿಟ್ಟು ಈ ಥರ ಎಲ್ಬೋ ಸ್ಲೀವ್ಸ್ನ ಇಡ್ಸಿದ್ದೀನಿ. ಇದು ವೇರ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ. ಇದು ಸೆಮಿ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ತುಂಬ ಡಿಸೈನ್ ಎಲ್ಲ ಏನು ಬೇಡ, ವರ್ಕ್ ಎಲ್ಲ ಬೇಡ ಅಂಥೇಳಿ ಈ ರೀತಿ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಹಾಗೆ ಇನ್ನೊಂದು ಏನಂದರೆ, ಈ ಕಲರ್ದು ಅಡ್ವಾಂಟೇಜು ಸುಮಾರು ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತಿದ್ದು. ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚು, ಕಾಂಟ್ರಾಸ್ಟು ಆ ರೀತಿ ಎಲ್ಲ ನೋಡಿಕೊಂಡು ವೇರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಈ ಬ್ಲೌಸು. ಇದು ಸೆಮಿ ಸಿಲ್ಕ್ ಸ್ಯಾರಿದೇನೆ ಬ್ಲೌಸು. ಸೊ ಇದು ಮೆಟೀರಿಯಲ್ ಸೆಮಿ ಸಿಲ್ಕು. ಸೊ ಇದಕ್ಕೆ ಸಿಂಪಲ್ಲಾಗಿ ಈ ರೀತಿ ವರ್ಕ್ನ ಮಾಡಿಸಿದ್ದೀನಿ. ಮೆಷಿನ್ ಎಂಬ್ರಾಯ್ಡ್ರಿ ಇದು. ಏನಕ್ಕೆ ಅಂದರೆ, ಇದು ಒಂದು ಫಂಕ್ಷನಿಗೆ ವೇರ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ಎಲ್ಬೋ ಸ್ಲೀವ್ಸು. ಇಲ್ಲಿ ಸ್ಲೀವ್ಸ್ ಹತ್ರ ಸ್ವಲ್ಪ ಬಾರ್ಡರಿಗೆ ಈ ರೀತಿ ಸಿಂಪಲ್ಲಾಗಿ ಮೆಷಿನ್ ವರ್ಕ್ನ ಮಾಡಿಸಿದ್ದೀನಿ. ಹಾಗೆ ಇದು ಇಲ್ಲಿ ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಟು ಹೊಲಿಸ್ತಾರಲ್ಲ, ಆ ರೀತಿ ನೋಡ್ತಾ ಇರ್ಬೋದು ನೀವು. ಫ್ರಂಟಲ್ಲಿ ಈ ರೀತಿ ಬರುತ್ತೆ ಒಂದು ಸೈಡು, ಯಾಕಂದರೆ ಈ ಕಡೆ ಪಲ್ಲು ಬರುತ್ತಲ್ವ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಡೋರಿ ಸಹ ಇಟ್ಟಿದ್ದಾರೆ. ಈ ರೀತಿ ಅವರನ್ನೇ ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದ್ರ ಸ್ಯಾರಿ ಇರೋದು ಗ್ರೀನ್ ಕಲರು. ಸೊ ಇದಕ್ಕೆ ಗ್ರೀನ್ ಕಲರಿಂದ ಎಂಬ್ರಾಯ್ಡ್ರಿ ಮಾಡಿಸಿರೋದು, ಕಾಂಟ್ರಾಸ್ಟ್ ಇರಲಿ ಅಂಥೇಳಿ ಬ್ಲೂ ಮೇಲೆ ಗ್ರೀನ್ ಕಲರು ಎಂಬ್ರಾಯ್ಡ್ರಿನ ಮಾಡಿಸಿದ್ದೀನಿ. ಈ ರೀತಿ ಜುಮ್ಕಾ ಡಿಸೈನು, ಈ ರೀತಿ ಜುಮ್ಕಾ ಡಿಸೈನ್ನ ಇಡ್ಸಿದ್ದೀನಿ. ಏನಕ್ಕಂದರೆ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ. ಹಾಗೆ ಇದನ್ನು ನೋಡ್ತಾ ಇದ್ದರೆ ನಿಮ್ಗೆ ಯಾವ ಸಾಂಗ್ ನೆನಪು ಬರುತ್ತೆ ಹೇಳಿ?
ಜುಮ್ಕಾಗಿರೇ ಅಲ್ವಾ ಫ್ರೆಂಡ್ಸ್? ನೋಡಿ ಎಷ್ಟು ಚೆನ್ನಾಗಿದೆ ಈ ಬ್ಲೌಸು. ಸೊ ಆ ಸಾಂಗ್ ನೆನಪಾಗತ್ತಲ್ವಾ ಫ್ರೆಂಡ್ಸ್? ನೆಕ್ಸ್ಟ್ ಬಂದು ಈ ಬ್ಲೌಸು. ಇದು ಕಾಪರ್ ಬಾರ್ಡರ್ ಇರುತ್ತಲ್ಲ, ಆ ರೀತಿ ಕಾಪರ್ ಬಾರ್ಡರ್ ಇರೋವಂಥ ಸ್ಯಾರಿಗಿದು ಬ್ಲೌಸು. ಬ್ಲೂ ವಿತ್ ಗ್ರೀನು. ಸೊ ಇದು ಕಲರೇ ತುಂಬ ಹೆವಿ ಇದೆ, ಅಂದರೆ ಡಾರ್ಕ್ ಗ್ರೀನ್ ಆ್ಯಂಡ್ ಡಾರ್ಕ್ ಬ್ಲೂ, ಅದಕ್ಕೆ ಕಾಪರ್ ಕಲರ್ ಬಾರ್ಡರು. ಸೊ ಇದಕ್ಕಿನ್ನು ವರ್ಕ್ ಮಾಡಿಸಿದ್ರೆ ತುಂಬಾ ಒಂಥರ ಗಜಿಬಿಜಿ ಕಾಣಿಸುತ್ತೆ, ಅಷ್ಟು ನೀಟಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸಿಂಪಲ್ಲಾಗಿ ಸ್ಕ್ವಯರ್ ನೆಕ್ ಇಡ್ಸ್ಬಿಟ್ಟು ಈ ರೀತಿ ಟೈಯಿಂಗ್ ಇಡ್ಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ನಾನು ಹೇಳ್ದಾಗೆ ಸ್ಯಾರಿನೂ ಡಾರ್ಕು, ಬ್ಲೌಸು ಡಾರ್ಕು. ಸೊ ಅದರಿಂದ ನಾನು ಸಿಂಪಲ್ಲಾಗಿ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಇದು ಸಹ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಇದಕ್ಕೇನಂದರೆ ಸ್ವಲ್ಪ ಡೀಪ್ ಇಡಿಸ್ಬಿಟ್ಟು ಈ ರೀತಿ ಟೈಯಿಂಗ್ನ ಕೊಡಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇದು ವೇರ್ ಮಾಡಿದಾಗ ನೀಟಾಗಿ ಕಾಣುತ್ತೆ, ತುಂಬ ಗಜಿಬಿಜಿ ಅನಿಸಲ್ಲ, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ಇವಾಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಈ ಬ್ಲೌಸು. ಇದು ಪರ್ಪಲ್ ಕಲರ್ ಸ್ಯಾರಿದು ಬ್ಲೌಸು. ಇದು ಸ್ವಲ್ಪ ಪರ್ಪಲ್ಗೆ ಅಂದರೆ ಗೋಲ್ಡಿಶ್ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಪರ್ಪಲಿಶ್ ಶೇಡ್ ಬರೋ ಥರ ಇದೆ ಈ ಬ್ಲೌಸು. ಇದು ಸ್ವಲ್ಪ ಸಿಲ್ಕ್ ಸ್ಯಾರಿ ಬ್ಲೌಸು. ಸೊ ಚೆನ್ನಾಗಿದೆ ಇದು. ನೋಡಿ ನಾನು ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೂ ಸಹ ಜಾಸ್ತಿ ವರ್ಕೆಲ್ಲ ಏನು ಮಾಡಿಸಿಲ್ಲ, ಬ್ಲೌಸೇ ಒಂಥರ ಗೋಲ್ಡನ್ ಕಲರಲ್ಲಿ ಇರೋದ್ರಿಂದ, ಅದು ಸ್ಯಾರಿ ಸಹ ತುಂಬ ಡಾರ್ಕ್ ಇರೋದ್ರಿಂದ ಏನು ಬೇಡ ಅಂಥೇಳಿ ಈ ರೀತಿ ಸಿಂಪಲ್ಲಾಗಿ ಈ ಶೇಪಲ್ಲಿರೋ ನೆಕ್ನ ಇಡ್ಸ್ಬಿಟ್ಟು ಹಾಗೆ ಟೈಯಿಂಗ್ ಇಡ್ಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಇದು ಅಷ್ಟೇ ಫ್ರೆಂಡ್ಸ್, ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಆ ಸ್ಯಾರಿಗಂತೂ ಸಖತ್ತಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಪರ್ಪಲ್ ಆ್ಯಂಡ್ ಗೋಲ್ಡ್ ಕಲರಲ್ಲಿದೆ. ಇದು ಕೂಡ ಸೆಮಿ ಸಿಲ್ಕ್ ಸ್ಯಾರಿದೇನೆ ಬ್ಲೌಸು. ಇದು ನನ್ನ ಬ್ರದರ್ ಮದುವೆಯಲ್ಲಿ ನಾನು ತೊಗೊಂಡಿದ್ದಂಥ ಸ್ಯಾರಿಗಿದು ಬ್ಲೌಸು. ಅಂದರೆ ಲಾಕ್ಡೌನ್ ಟೈಮ್ ಇತ್ತು ಫ್ರೆಂಡ್ಸ್, ಅವಾಗ ಸ್ಟಿಚ್ ಮಾಡಿಕೊಡೋದು ತುಂಬಾ ಕಷ್ಟ ಇತ್ತು. ಅದರಲ್ಲೂ ನನಗೆ ರೆಗ್ಯುಲರಾಗಿ ಯಾರು ಸ್ಟಿಚ್ ಮಾಡ್ತಾರೋ ಅವರು ನನಗೆ ಮಾಡಿಕೊಟ್ರು, ಅದರಿಂದ ಇದು ಇಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗೇ ನಾನು ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಫ್ರೆಂಡ್ಸ್, ಈ ರೀತಿ ಬ್ಯಾಕ್ ಡಿಸೈನ್ ಮಾಡಿಸ್ಬಿಟ್ಟು ಅದಕ್ಕೆ ಪೈಪಿಂಗ್ ಕೊಡಿಸ್ಬಿಟ್ಟು ಹಾಗೆ ಟೈಯಿಂಗ್ನ ಇಡ್ಸಿದ್ದೀನಿ. ಸ್ಲೀವ್ಸು ಅಷ್ಟೇ ಎಲ್ಬೋ ಸ್ಲೀವ್ಸ್ನ ಇಟ್ಟಿದ್ದಾರೆ. ಇದು ಬಾರ್ಡರೇ ಇಷ್ಟು ದೊಡ್ಡದಿತ್ತು, ಅದನ್ನೇ ಸ್ಲೀವ್ಸ್ಗೆ ಇಡ್ಸಿದ್ದೀನಿ. ಹಾಗೆ ಈ ರೀತಿ ಜುಮ್ಕಾನ ಹಾಕಿದ್ದಾರೆ. ಸೊ ಇದಕ್ಕೆ ಟೈಯಿಂಗಿಗೆ ಈ ರೀತಿ ಜುಮ್ಕಾನ ಹಾಕಿದ್ದಾರೆ, ಯಾಕಂದರೆ ಸ್ಯಾರಿ ಇರೋದು ಪಿಂಕ್ ಆ್ಯಂಡ್ ಪರ್ಪಲ್ಲು. ಸೊ ಪಿಂಕಲ್ಲಿ ಪಿಂಕ್ ಕಲರ್ದು ಹಾಕಿದ್ದಾರೆ ಜುಮ್ಕಾ. ಆ್ಯಕ್ಚುಲಿ ಈ ಸೀರೆ ನನ್ನ ಹತ್ರ ಇಲ್ಲ ಇವಾಗ, ಯಾಕಂದರೆ ನನ್ನ ಮಗಳು ಆಗಲೇ ಹಠ ಮಾಡಿ ಲೆಹೆಂಗಾನ ಸ್ಟಿಚ್ ಮಾಡಿಸ್ಕೊಂಡಿದ್ದಾಯಿತು. ಸೊ ಆದ್ದರಿಂದ ಈ ಬ್ಲೌಸು ನಾನು ಬೇರೆ ಯಾವುದಾದ್ರೂ ಸ್ಯಾರಿಗೆ ವೇರ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಬ್ಲೌಸು. ಸೊ ಇದು ಬನಾರಸಿ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಅದ್ರದ್ದು ಬ್ಲೌಸು. ಅದಕ್ಕೋಸ್ಕರ ನಾನು ಸಿಂಪಲ್ಲಾಗೇ ಇರಲಿ ಅಂತ ಈ ರೀತಿ ಪೈಪಿಂಗ್ನ ಕೊಟ್ಬಿಟ್ಟು ಸ್ಕ್ವಯರ್ ನೆಕ್ಕು ಸ್ವಲ್ಪ ಡೀಪ್ ಇಡ್ಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೂ ಸಹ ಟೈಯಿಂಗ್ನ ಮಾಡಿದ್ದಾರೆ. ಹಾಗೆ ಎಲ್ಬೋ ಸ್ಲೀವ್ಸು. ಇದ್ರ ಸ್ಯಾರಿ ಬಂದು ರೆಡ್ ಕಲರು, ಬನಾರಸಿ ಸಿಲ್ಕ್ ಮೆಟೀರಿಯಲ್ ಅದು, ಅಂದರೆ ಒರಿಜಿನಲ್ ಬನಾರಸಿ ಅಲ್ಲ. ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗಿತ್ತು ನೋಡಿ, ಎಲ್ಲ ಯಾರು ನೋಡಿದ್ರು ಬನಾರಸಿ ಸಿಲ್ಕ್ ಸ್ಯಾರಿನೇ ವೇರ್ ಮಾಡ್ತಾಯಿದ್ರು, ಯಾಕಂದರೆ ಸಿಂಪಲ್ಲಾಗಿರುತ್ತೆ, ಮೇಂಟೈನ್ ಮಾಡೋಕ್ಕೆ ಈಸಿ ಅಂಥೇಳಿ ಇದನ್ನೇ ವೇರ್ ಮಾಡ್ತಿದ್ರು. ಅದ್ರದ್ದು ಆ ಮೆಟೀರಿಯಲ್ ಇದು. ಸೊ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೆ ಸಹ ಕಾಪರ್ ಜರಿಗಿದೆ ವರ್ಕು. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಬಂದು ಈ ಬ್ಲೌಸು. ಇದು ಸಿಲ್ಕ್ ಸ್ಯಾರಿ ಬ್ಲೌಸು. ಸೊ ಅದರಿಂದ ಸ್ವಲ್ಪ ವರ್ಕ್ ಇರಲಿ ಅಂಥೇಳಿ ಈ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ, ಥ್ರೆಡ್ ವರ್ಕು ನೋಡ್ತಾ ಇರ್ಬೋದು ನೀವು.
ನೋಡಿ ಈ ರೀತಿ. ಇದು ಸಹ ಡಾರ್ಕ್ ಕಲರ್ ಆಗಿರೋದ್ರಿಂದ ಬ್ಲೌಸೇ ಚೆನ್ನಾಗಿದೆ. ಆ್ಯಕ್ಚುಲಿ ನೆವಿ ಬ್ಲೂ ಸ್ಯಾರಿದಿದು ಬ್ಲೌಸು. ಇದು ಪಿಂಕ್ ಕಲರು, ನಿಮ್ಗೆ ಇಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿರ್ಬೋದು. ಪಿಂಕ್ ವಿತ್ ನೆವಿ ಬ್ಲೂ ಇದು ಸ್ಯಾರಿ. ಸೊ ಇರಲಿ ಅಂತ ನಾನು ಸಿಂಪಲಾಗೇ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ. ಜಾಸ್ತಿ ವರ್ಕ್ ಇದ್ದರೆ ನನಗೂ ಇಷ್ಟ ಆಗಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ಲೀವ್ಸಿಗೆ ಈ ಥರ ಮ್ಯಾಂಗೋ ಡಿಸೈನ್ದು ವರ್ಕ್ ಮಾಡಿದ್ದಾರೆ. ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಇದು ಸಹ. ಹಾಗೆ ಒಂದು ಸೈಡು ಈ ರೀತಿ ವರ್ಕ್ ಮಾಡಿದ್ದಾರೆ, ಈ ಸೈಡು ಪಲ್ಲು ಬರೋದ್ರಿಂದ. ಸೊ ಫ್ರೆಂಡ್ಸ್, ಇದು ನನ್ನ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ ಮಾಡಿದ್ವಿ. ಸೊ ಆ ಫಂಕ್ಷನಿಗೆ ತೊಗೊಂಡಿದ್ದಂತಹ ಸ್ಯಾರಿ ಇದು ಬ್ಲೌಸು. ನೆವಿ ಬ್ಲೂ ವಿತ್ ಪಿಂಕ್ ಕಲರು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ವೇರ್ ಮಾಡಿದಾಗ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿದೆ ಅದು ಸ್ಯಾರಿ ಸಹ. ಬ್ಲೌಸ್ ಸಹ ಗ್ರ್ಯಾಂಡ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸಿಂಪಲ್ಲಾಗೇ ವರ್ಕ್ ಮಾಡಿಸಿದ್ದೀನಿ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಂತೂ ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಮಸ್ಟರ್ಡ್ ಕಲರ್ ಬ್ಲೌಸು. ಸ್ಯಾರಿ ಸಹ ಮಸ್ಟರ್ಡ್ ಕಲರು, ಗ್ರೀನ್ ಕಲರು ಎಲ್ಲ ಮಿಕ್ಸ್ ಆಗಿದೆ. ಇದು ಏನು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿಲ್ಲ, ಆ್ಯಕ್ಚುಲಿ ಸೇಮ್ ಬ್ಲೌಸೇ ಇದು. ಅದಕ್ಕೋಸ್ಕರ ನಾನು ಈ ರೀತಿ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಸ್ಟೋನ್ದು ಲೇಸ್ ಬರುತ್ತಲ್ಲ, ಅದನ್ನು ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ನಾನು ಜಾಸ್ತಿ ಪ್ರತಿಯೊಂದು ಬ್ಲೌಸ್ಗೂ ಈ ರೀತಿ ಡೋರಿ ಇಟ್ಸೇ ಇರ್ತೀನಿ. ನಾನು ಹೇಳಿಲ್ಲ ಅಂದರೂ ಅವ್ರು ಇಟ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ನಾನು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ತೀನಲ್ವಾ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅವ್ರು ಎಲ್ಲದಕ್ಕೂ ಈ ರೀತಿ ಡೋರಿ ಇಟ್ಟೇ ಇಡ್ತಾರೆ. ಅದಿದ್ರೇ ನನಗೂ ಸಹ ಕಂಫರ್ಟೇಬಲ್ಲು. ಅದಕ್ಕೋಸ್ಕರ ಇದು ಅಷ್ಟೇ, ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಎಲ್ಬೋ ಸ್ಲೀವ್ಸ್ ಇಡ್ಸಿಲ್ಲ, ಇದಕ್ಕೆ ಮೆಗಾ ಸ್ಲೀವ್ಸ್ ಇಡ್ಸಿದ್ದೀನಿ. ಇದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ. ನಾನು ಇವಾಗ ವೇರ್ ಮಾಡಿದ್ದೀನಲ್ಲ ಈ ರೀತಿ. ಆ್ಯಕ್ಚುಲಿ ಇದು ಇನ್ನು ಕ್ಯಾಪ್ ಸ್ಲೀವ್ಸ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಸ್ವಲ್ಪ ಲೆಂತ್ ಬರುತ್ತೆ ಇದು. ಸೊ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಬ್ಲೌಸ್ ಬಂದು ಇದು ನೋಡಿ ಈ ರೀತಿ ನೆಕ್ ಇಡ್ಸಿದ್ದೀನಿ ವಿ ಶೇಪಲ್ಲಿ. ನನ್ನ ಹತ್ರ ಒಂದು ಇರಲಿಲ್ಲ ಈ ಥರ, ಅದಕ್ಕೋಸ್ಕರ ನೋಡಿ ಈ ಥರ. ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಚೆನ್ನಾಗಿದೆ ಅನ್ನೋದಕ್ಕಿಂತ ಕಂಫರ್ಟೇಬಲಾಗಿ ನೀಟಾಗಿ ಕೂತ್ಕೊಳ್ಳುತ್ತಿದ್ದು. ಸೊ ಇದು ಸಹ ಕಾಪರ್ ಬಾರ್ಡರ್ ಬಂದಿದೆ, ಅದನ್ನೇ ಇಲ್ಲಿ ಪ್ಯಾಚ್ ವರ್ಕ್ ಮಾಡಿಸಿದ್ದೀನಿ ನಾನು. ಹಾಗೆ ಬಾರ್ಡರ್ ಇದೆ ಸ್ಲೀವ್ಸಿಗೆ ಕೂಡ. ಇದನ್ನು ಎಲ್ಬೋ ಸ್ಲೀವ್ಸ್ನ ಇಡ್ಸಿದ್ದೀನಿ. ಇದ್ರ ಸ್ಯಾರಿ ಬಂದು ಗ್ರೀನ್ ಕಲರು, ಒಂಥರ ಡಿಸ್ಟೆಂಪರ್ ಗ್ರೀನ್ ಅಂತಾರಲ್ಲ ಆ ಕಲರ್ ಸ್ಯಾರಿ. ಇದು ಸಹ ತುಂಬಾ ಚೆನ್ನಾಗಿದೆ, ಕಾಂಟ್ರಾಸ್ಟ್ ಕಲರು ಆಗಿರೋದ್ರಿಂದ ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ. ಸೊ ನೆಕ್ಸ್ಟ್ ಬಂದು ಈ ಬ್ಲೌಸು. ಇದು ಸಹ ಸೆಮಿ ಸಿಲ್ಕ್ ಸ್ಯಾರಿದು ಬ್ಲೌಸು. ಇದಕ್ಕೂ ಸಿಂಪಲ್ಲಾಗಿ ಈ ರೀತಿ ಮೆಷಿನ್ ವರ್ಕ್ನ ಮಾಡಿಸ್ಬಿಟ್ಟು ಗೋಲ್ಡ್ ಕಲರಲ್ಲಿ, ಹಾಗೆ ಈ ನೆಟ್ಟೆಡ್ ಕ್ಲಾತ್ನ ಈ ರೀತಿ ಸ್ಟಿಚ್ ಮಾಡಿದ್ದಾರೆ. ಇದು ಸಹ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ಲೀವ್ಸ್ಗೂ ಅಷ್ಟೇ ಬಾರ್ಡರೇ ಬಂದಿದೆ, ಅದಕ್ಕೋಸ್ಕರ ನಾನು ಯಾವುದೇ ಎಂಬ್ರಾಯ್ಡ್ರಿನ ಸ್ಲೀವ್ಸಿಗೆ ಮಾಡಿಸಿಲ್ಲ. ಇದು ಕಾಂಟ್ರಾಸ್ಟ್ ಕಲರ್ ಅಲ್ಲ, ಸ್ಯಾರಿ ಸಹ ಪರ್ಪಲ್ಲೇನೆ. ಸೊ ಅದರಿಂದ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ನಾನು. ಇದಕ್ಕೆ ಸ್ಲೀವ್ಸು ಮೆಗಾ ಸ್ಲೀವ್ಸ್ ಇದೆ. ನಾನು ಮೆಗಾ ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸ್ ಎರಡು ವೇರ್ ಮಾಡ್ತೀನಿ. ಆದ್ದರಿಂದ ಕೆಲವೊಂದು ಬ್ಲೌಸ್ ಆ ರೀತಿ ಸ್ಟಿಚ್ ಮಾಡಿಸಿದ್ದೀನಿ, ಕೆಲವೊಂದು ಈ ರೀತಿ. ಇದು ಸಹ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಡಾರ್ಕ್ ಬ್ಲೌಸ್ಗಳು ಇಟ್ಕೊಂಡ್ಬಿಟ್ರೆ ಒಂದೇ ಬ್ಲೌಸಿಗೆ ಎಷ್ಟೊಂದು ಸ್ಯಾರೀಸ್ ವೇರ್ ಮಾಡ್ಬೋದು. ನಾನು ಸಹ ಕೆಲವೊಂದು ಟೈಮು ಬ್ಲೌಸ್ ಸ್ಟಿಚ್ ಮಾಡಿಸಿರಲ್ವಲ್ಲ, ಅವಾಗ ಅರ್ಜೆಂಟಿಗೆ ಈ ರೀತಿನೇ ಮ್ಯಾಚ್ ಮಾಡ್ಕೊಂಡು ವೇರ್ ಮಾಡ್ತೀನಿ. ಸೊ ಅದು ಚೆನ್ನಾಗೇ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಒಂಥರ ಪ್ಯಾರೆಟ್ ಗ್ರೀನ್ ಕಲರು. ಇದು ಕಾಪರ್ ಬಾರ್ಡ್ರದ್ದು ಬ್ಲೌಸ್. ಇದು ಅಂದರೆ ಕಾಪರ್ ಜರಿದು ಸ್ಯಾರಿ.
ಸೊ ಈ ರೀತಿ ಕಾಪರ್ ಬಾರ್ಡರ್ ಬಂದಿದೆ. ಹಾಗೆ ಶೇಡ್ ಸಹ ಕಾಪರ್ ಶೇಡ್ ಇದೆ ಈ ಬ್ಲೌಸಲ್ಲಿ, ನೋಡ್ತಾ ಇರ್ಬೋದು ನೀವು. ನಾನು ಈ ರೀತಿ ಎಲ್ಬೋ ಸ್ಲೀವ್ಸ್ ಇಡಿಸಿ ಸ್ಟಿಚ್ ಮಾಡಿಸಿದ್ದೀನಿ. ಹಾಗೆ ಈ ರೀತಿ ಸಿಂಪಲ್ಲಾಗಿ ಒಂದು ಡಿಸೈನ್ ಇರಲಿ ಅಂತ ಹೇಳಿ ಈ ರೀತಿ ಮಾಡಿಸಿದ್ದೀನಿ. ಸ್ವಲ್ಪ ಡೀಪಾಗಿ ಇಡಿಸ್ಬಿಟ್ಟು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಇದ್ರದ್ದು ಸ್ಯಾರಿ ಬಂದು ಕ್ರೀಮ್ ಕಲರಲ್ಲಿದೆ. ಕ್ರೀಮ್ ಕಲರಿಗೆ ಕಾಪರ್ ಕಲರ್ ಬಾರ್ಡರು. ಇದು ಸಹ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಬ್ಲೌಸು. ಇದು ಸ್ವಲ್ಪ ಓಲ್ಡ್ ಸ್ಯಾರಿದೇನೆ ಬ್ಲೌಸು, ಬಟ್ ಇದು ಈ ರೀತಿ ನಾನು ಪ್ಯಾಚ್ ವರ್ಕಲ್ಲಿ ಮಾಡಿಸಿದ್ದೆ. ಆವಾಗ ನೋಡ್ತಾ ಇರ್ಬೋದು, ಈ ರೀತಿ ಪ್ಯಾಚ್ ವರ್ಕಲ್ಲೇ ಮಾಡಿಸಿದ್ದೀನಿ. ಅಂದರೆ ಸ್ಯಾರಿದು ಬಾರ್ಡರ್ ಬರುತ್ತಲ್ಲ, ಅದನ್ನು ಈ ರೀತಿ ಪ್ಯಾಚ್ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇದು ಸಹ ಕ್ಯಾಪ್ ಸ್ಲೀವ್ಸು. ಇದು ಕಾಟನ್ ಮಿಕ್ಸ್ ಸ್ಯಾರಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ ಮಾತ್ರ ಇದು ವೇರ್ ಮಾಡಿದಾಗ. ಇದು ನನ್ನ ಫೇವ್ರೆಟ್ ಕಲರ್ ಕೂಡ, ಒಂಥರ ವೈನ್ ಕಲರ್ ಥರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಹಾಗೆ ನೆಕ್ಸ್ಟ್ ಬಂದು ಈ ಬ್ಲೌಸು. ಇದು ಸಹ ನಾನು ಹೇಳಿದ್ನಲ್ಲ ಬನಾರಸಿ ಸ್ಯಾರಿ ಅಂತ. ನನ್ನ ಹತ್ರನೇ 2-3 ಇದೆ ಫ್ರೆಂಡ್ಸ್ ಈ ಥರ ಸ್ಯಾರಿ. ಅದ್ರದ್ದೇ ಬ್ಲೌಸ್ ಇದು. ಇದು ಮೇಂಟೈನ್ ಮಾಡೋಕ್ಕೆಲ್ಲ ಈಸಿ ಅಂತೇಳಿ ಆವಾಗ ನಾನು ಇದನ್ನೇ ಸ್ವಲ್ಪ ತೊಗೊಂಡಿದ್ದೆ ಒಂದೊಂದು ಹಬ್ಬಗಳಿಗೆಲ್ಲ. ಸೊ ಹಾಗಾಗಿ ಈ ರೀತಿ ಸ್ಯಾರಿ 2-3 ಆಗಿಬಿಟ್ಟಿದೆ ನನ್ನ ಹತ್ರ. ಬಟ್ ಏನಂದರೆ, ಒಂದು ಕಾಂಟ್ರಾಸ್ಟ್ ಕಲರ್ದು, ಒಂದು ಪ್ಲೈನ್ ಸ್ಯಾರಿ ಬರುತ್ತಲ್ಲ ಅದು, ಅದರಿಂದ ಸ್ವಲ್ಪ ಡಿಫ್ರೆಂಟಾಗೇ ಇದೆ, ಚೆನ್ನಾಗಿದೆ. ಸೊ ಇದು ಪರ್ಪಲ್ ಕಲರ್ ಸ್ಯಾರಿದೇನೆ ಬ್ಲೌಸು. ಬ್ಲೂ ಕಲರ್ ಬಾರ್ಡರ್ ಬಂದಿದೆ. ಸೊ ಬ್ಲೂ ಕಲರ್ ಬ್ಲೌಸ್ ಇದೆ. ಈ ರೀತಿ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡಿಸಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೆಕ್ಕು ಈ ಶೇಪಲ್ಲಿ ಇಡಿಸ್ಬಿಟ್ಟು ಇಲ್ಲಿ ಎಲ್ಲ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದಾರೆ. ಹಾಗೆ ಪೈಪಿಂಗ್ ಸಹ ಕೊಟ್ಟಿದ್ದಾರೆ. ಹಾಗೆ ಇದು ಡೋರಿ ಸಹ ಹಾಕಿದ್ದಾರೆ. ಹಾಗೆ ಎಲ್ಬೋ ಸ್ಲೀವ್ಸು. ಇದು ತುಂಬ ಶೈನಿಂಗ್ ಇದೆ, ಬಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತೆ, ಹಾಗೆ ಚೆನ್ನಾಗೂ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು ನೀವು. ಹಾಗೆ ಈ ಬ್ಲೌಸ್ದೆಲ್ಲ ಬ್ಯಾಕ್ ಡಿಸೈನ್ದು ಪಿಕ್ನ ತೆಗೆದುಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಆ ರೀತಿ ಸ್ಟಿಚ್ ಮಾಡಿಸ್ಕೋಬೋದು. ಫ್ರೆಂಡ್ಸ್, ಇದಾಗಿತ್ತು ನನ್ನ ಸ್ಯಾರೀಸ್ನ ಬ್ಲೌಸ್ನ ಡಿಸೈನ್ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಇನ್ನು ಮುಂದೆ ವೀಡಿಯೋಸ್ನ ಮಾಡೋಣ ಅಂತಿದ್ದೀನಿ, ಬಟ್ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ನಾನು ಮಾಡೋಕ್ಕಾಗೋದು ಫ್ರೆಂಡ್ಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಶೇರ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತಕ್ಷಣವೇ ನೀವು ಆ ವಿಡಿಯೋನ ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.